ನಾನೆಷ್ಟು ಸುಂದರನು ಈ ಸುಂದರಾಕೃತಿಯ ಮೇಲೆ ಸಾವಿರಾರು ಮನ್ಮಥರನ್ನು ನಿವಾರಿಸಿ ಚೆಲ್ಲತಕ್ಕದ್ದು ನನ್ನ ಅಟ್ಟಾದ ಮೈಕಟ್ಟವೇ ಕಾರಣವೇ ಪುಟ್ಟ ಪ್ರೇಮದ ಕೊಟ್ಟು ಶಂದು ರಾಜ ಸದಾ ಇದೇ ರೂಪದಿಂದ ಕಾಣಿಸಿಕೊಳ್ಳೋನು. ಇದೇ ನಿನಗೆ ಅಭಯ. ಆಗಲಿ ವಿಶೇಷ ಪರಿಚಯ. ಶಂದು ರಾಜ, ನಾನು ನಿಮ್ಮನ್ನು ಕಂಡು ಕಾರಣ ಬೇರೆಯಾಗಿದೆ. ಬೇರೆ ಬ್ರಹ್ಮವತಿ ಹಾಗೂ ಸರಸ್ವತಿ
ನದಿಗಳ ನಡುವಿನ ಬಯಲು ಸೀಮೆ ಧರ್ಮ ಕ್ಷೇತ್ರ, ಅದೇ ಕುರುಕ್ಷೇತ್ರವಾಗುವುದು. ಪಾಂಡವರ ರಕ್ತದಿಂದ ಸ್ವರ್ಗಸ್ಥನಾದ ನನ್ನ ತಂದೆಗೆ ತಿಲೋದಕ ಕೊಡಬೇಕೆಂದು ನಿಶ್ಚಯಿಸಿರುವಿ. ನೀವು ನನಗೆ ಸಹಾಯ ಮಾಡಿದರೆ ನಾನು ನನ್ನ ಮೋಹಿನಿ ಮಂತ್ರದಿಂದ ಪಾಂಡವರನ್ನು ನಿರ್ಮೂಲ ಮಾಡುವೆ. ಆನಂದ ಆನಂದ ಪರಮಾನಂದ. ನೀನು ಕೇಳಿದ ಸಹಾಯವನ್ನು ಸದಾ ಕೊಡಲಿಕ್ಕೆ ನಾನು ಒಂಟಿಗಾಲಿನ ಮೇಲೆ ಸಿದ್ಧನಿರುವೆ. ಹಾಗಾದರೆ ಈ ಕುಳಲನ್ನು ತೆಗೆದುಕೊಳ್ಳಿರಿ. ಇದನ್ನು ಊದಿದ ಕೂಡಲೇ ನಾನು ಬರುವೆ. ಬಹುರೂಪಿಣಿ ವಾಯು ಶಾಲಿನಿ ಬರುವೆ ಮಾವ. ಹಾಗೆ ಸುಮ್ಮನೆ ಪರೀಕ್ಷೆ ಮಾಡಿದೆ. ಪರೀಕ್ಷೆ ಮಾಡಿದ್ಯಾ? ಮತ್ತೇಕೆ ಒದರಿದೆ? ಹಾಗೆ ಪರೀಕ್ಷೆ ಮಾಡಿದೆ. ಇಲ್ಲೇಕೆ ನಿಮ್ಮ ಪ್ರವೇಶ? ನನ್ನ ಪ್ರವೇಶವಿರದಿದ್ದರೆ ಮುಂದಿನ ನಾಟಕ್ಕೆ ಕಳೆ ಕಟ್ಟುವುದಿಲ್ಲ. ಮತ್ಯಾವ ನಾಟಕ? ಪಾಂಡವರ ಯುದ್ಧದ ನಾಟಕ. ಆದ್ದರಿಂದ ನಿನಗೆ ಖಡ್ಗವಿದ್ಯೆಯನ್ನು ಕಲಿಸುವೆ. ಪ್ರಸಂಗ ಪ್ರಾಪ್ತವಾದರೆ ಸಮರಾಂಗಣದಲ್ಲಿ ಸುವಾಸನೆಯರು ಸಹ ಶಾಸ್ತ್ರಗಳನ್ನೇ ಎತ್ತಬೇಕಾಗುತ್ತದೆ. ಅಲ್ಲಿ ನಿಜವಾಗಿ ನೋಡಿದರು ಪುರುಷರು ಮನೆಯಲ್ಲಿರ್ತಕ್ಕದ್ದು, ಸ್ತ್ರೀಯರೇ ಯುದ್ಧ ಮಾಡತಕ್ಕದ್ದು. ನಿಮಗೇನೋ ಭ್ರಮೆಯಾಗಿದೆ ಅಂತ ಕಾಣಿಸುತ್ತೆ. ಭ್ರಮೆ ಭ್ರಮೆ ಪರಿಭ್ರಮಳೆ. ಇಗೋ ರಾಕ್ಷಸರ ಉಪಟಳ ಹೆಚ್ಚಾದಾಗ ಶರಣರು ಸ್ವಸ್ಥವಾಗಿ ಮನೆಯಲ್ಲೇ ಸೇರಿದರು. ಭಾರತಿಯು ಮಹಾಕಾಳಿಯಾಗಿ ರಾಕ್ಷಸರನ್ನ ಸಂಹಾರ ಮಾಡಲಿಲ್ಲವೇ? ಶಂಕರನ ಭಕ್ತನಾದ ನಾನು ಮನೆ ಹಿಡಿವೆ, ನೀನು ರಣಾಂಗದಲ್ಲಿ ಯುದ್ಧ ಮಾಡು. ಸಾಕು ಸಾಕು ಸಾಕು. ನೀವು ಹೀಗೆ ಮನೆ ಮೂಳಾಗಿ ಮನೆಯಲ್ಲಿ ಮಲಗಿದಾಗ ಜನ ಜರೆಯಲಿಕ್ಕಿಲ್ಲವೇ? ದಾಯಾದಿಗಳು ದೂರ್ಲಿಕ್ಕಿಲ್ವೇ? ಎಲ್ಲಿಂದ ಕಲಿತ್ರೆ ಹೇಳೋದೇನೆ, ಹೆಂಡತಿಯ ಹುಚ್ಚಿನಿಂದ ಸತಿಯ ಸದನದಲ್ಲಿ ಶಸುಗ್ರಹಗಳು ಸೇರಿದವನಲ್ಲ. ಇಂಥ ಹೇತನ ಹುಟ್ಟುವುದು ಸಹಜ. ಇರಲಿ, ಒಂದು ಸಮಯ ಸಮರಾಂಗಣದಲ್ಲಿ ನಿಂತರೂ ಕೂಡ ಯುಕ್ತಿಯಿಂದ ಪಾರಾಗಿ ನಿನ್ನ ಕುಂಕುಮ ಕಾಯುವೆ. ಮಹಾಯುದ್ಧದಲ್ಲಿ ನಿನ್ನ ಅಣ್ಣಂದಿರೆಲ್ಲ ಒಂದು ವೇಳೆ ಯುದ್ಧದಲ್ಲಿ ನಿನ್ನ ಅಣ್ಣಂದಿರೆಲ್ಲರೂ ಸಾಯುರೆಂದು ಕಲ್ಪಿಸುವ. ಸುಮ್ಮನೆ ಕಲ್ಪನೆ ಮಾಡುವ ಸಾಯುರೆಂದು. ಆಗ ನಾನು ಅಪ್ಪನೇ ಬದುಕಿ ಉಳಿದರೆ ನಿಮ್ಮಪ್ಪನಿಗೆ ಮನೆಯನಾಗಿ ಉಳಿವೆ. ಇದು ಕುರುಡರಿಗೆ ಯಾರಾದರೂ ಬೇಕೇ ಬೇಕು. ಮುದುಕನಿಗೆ ಅವೇನೆಂದರೆ ಬಲೆ ಒಪ್ಪುವ. ಸಾಕು ಸಾಕು ಸಾಕು. ಇಂಥ ಅಮಂಗಲ ಶಬ್ದವನ್ನು ಉಚ್ಚಿಸಿರದೆ ನನ್ನ
ಸತ್ಯ ಹೋಗಲು ಬಿಡು ದುಸಲ ಒಳಗೆ ಹೋಗಿ ಖಡ್ಗವನ್ನು ತೆಗೆದುಕೊಂಡು ಬಾ ಯುದ್ಧದ ತಾಲೀಮ್ ಕೊಡುವೆ ಆಹಾ ಯಾರಾದ್ರೂ ನೋಡಿದರೆ ನಕ್ಕಾರು. ನಕ್ಕರೆ ಆಶರಸದ ಸೂರ್ಯ ಆಗೋದು. ಅಯ್ಯೋ ಇದು ಎಂತ ಹಾಸ್ಯ. ಸಾಧಿಸಿದರೆ ಹಾಸ್ಯ, ಸಾಧಿಸದಿದ್ರೆ ಅಪಹಾಸ್ಯ. ಹೊರಡು, ಖಡ್ಗವನ್ನು ತೆಗೆದುಕೊಂಡು ಬಾ. ಆದರೆ ಖಡ್ಗವು ಕಥನಕ್ಕಿರಬೇಕು. ಏನಿಲ್ಲ, ನಾನು ಹರಿತಾದ ಖಡ್ಗವನ್ನೇ ತರುವೆ. ಎಷ್ಟಾದರೂ ಛಾತ್ರ ಕುಮಾರಿ, ನನ್ನನ್ನು ಕಂಡ್ರೆ ಮಾತ್ರ ಓರೆ. ನೋಡಿ ಖಡ್ಗ ಹೇಗಿದೆ ನೋಡಿ. ನಾನು ಪ್ರತ್ಯಕ್ಷ ಮಹಾ